ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ನಿಮಗೆ ಬೀನ್ಸ್ ಸಾಂಬಾರು ತೆಂಗಿನಕಾಯಿ ಹಾಕಿ ಬೇಳೆ ಹಾಕಿ ಮಾಡುವುದು ಹೇಗೆಂದು ತೋರಿಸಿಕೊಡುತ್ತೇನೆ. ಇದಕ್ಕೆ ಬೇಕಾದದ್ದು ಬೀನ್ಸು ನನ್ನ ಹತ್ರ ಇರೋದಿಷ್ಟೇ, ನೀವು ಜಾಸ್ತಿ ಹಾಕ್ಕೊಳ್ಬೋದು ಬೇಕಾದರೆ. ಹುಳಿಗೆ ಸ್ವಲ್ಪ 1 ಟೊಮೊಟೊ ಮತ್ತು ಬೇಸಪ್ಪು, ಕರಿಬೇವಿನ ಎಲೆ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು 2 ಚಮಚ ಉದ್ದಿನಬೇಳೆ, 2 ಚಮಚ ಧನಿಯಾ, ಇಷ್ಟು ಬೆಲ್ಲ, ಈ ಚಮಚದಲ್ಲಿ ಕಡಲೆಬೇಳೆ, ಅದಕ್ಕಿಂತ ಸ್ವಲ್ಪ ಕಡಿಮೆ ಮೆಂತ್ಯ, ಮತ್ತು ಹುಳಿ ಟೊಮೆಟೊ ಹಾಕಿರುತ್ತದಲ್ಲ ಅದಕ್ಕೆ ಇಷ್ಟೇ ಹುಳಿ. 1 ಬೌಲ್ ತೆಂಗಿನಕಾಯಿ ಸಣ್ಣ ಬೌಲಲ್ಲಿ, 4 ಚಮಚ ಬೇಳೆ, ತೊಗರಿಬೇಳೆ ಬೇಯಿಸಿಕೊಂಡದ್ದು, ಮತ್ತು 5 ಮೆಣಸಿನಕಾಯಿ, ನಿಮಗೆ ಖಾರ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ, ಮತ್ತು ಸ್ವಲ್ಪ ಹಿಂಗು 2 ಚಿಟಿಕೆ. ಇಷ್ಟು ಸಾಮಗ್ರಿಗಳು ಬೇಕು. ಈಗ ಇದನ್ನೆಲ್ಲ ಹುರಿದುಕೊಳ್ಳುವ. ಮತ್ತು ಬೀನ್ಸನ್ನು ಹಚ್ಚಿಕೊಂಡು 1 ವಿಜಿಲ್ ಬೇಯಿಸಿಕೊಳ್ಳಿ. ಬೇಳೆ ಬೇಯಿಸಿಕೊಳ್ಳಬೇಕು. ಇದನ್ನು ಹುರಿದುಕೊಂಡು ಬರುವ. ಈಗ ಗ್ಯಾಸ್ ಹಚ್ಚಿ ಬಾಣಲೆ ಇಟ್ಟು ಅದಕ್ಕೆ 2 ಚಮಚ ಕೊಬ್ಬರಿ ಎಣ್ಣೆ ಹಾಕಿಕೊಳ್ಳಿ, ಮತ್ತು ಧನಿಯಾವನ್ನು ಹಾಕಿಕೊಳ್ಳಿ. ಧನಿಯಾ ಸ್ವಲ್ಪ ಹುರಿದ ಮೇಲೆ ಉದ್ದಿನಬೇಳೆ ಕಡಲೆಬೇಳೆ ಹಾಕಿಕೊಳ್ಳಿ. ಉದ್ದಿನಬೇಳೆ ಕಡಲೆಬೇಳೆ ಕೆಂಪಾಗಬೇಕು. ಇದು ಅರ್ಧ ಕೆಂಪಾಗುವಾಗ ಮೆಣಸನ್ನು ಹಾಕಿಕೊಳ್ಳಿ. ನೋಡಿ, ಕೆಂಪಾಗುತ್ತಾ ಇದೆ. ಈಗ ಮೆಣಸು ಹಾಕ್ಕೊಳ್ಳಿ. ಮೆಂತ್ಯವನ್ನು ಸಹ ಹಾಕಿ, ಬೇಸಪ್ಪನ್ನು ಸಹ ಹಾಕಿಬಿಡಿ. ನಾನು ಜೀರಿಗೆ ಹಾಕೋದಿಲ್ಲ ಫ್ರೆಂಡ್ಸ್, ಜೀರಿಗೆ ಚೆನ್ನಾಗಿರೋದಿಲ್ಲ. ಇಷ್ಟನ್ನು ಹಾಕಿ ಮಾಡಿ, ತುಂಬ ಚೆನ್ನಾಗಿರುತ್ತದೆ. ತುಂಬ ಮಾಡಿದರೆ ಇದಕ್ಕಿಂತ ಡಬಲ್ ಹಾಕಿಕೊಳ್ಳಿ. ನೋಡಿ, ಈಗ ಕೆಂಪಾಯಿತು. ಇಷ್ಟು ಸಾಕು. ಈಗ ಕಡೆದಿಟ್ಟುಕೊಂಡ ಮಸಾಲೆ ಸಾಮಗ್ರಿ ಮತ್ತು ಬೇಳೆಯನ್ನು ಒಟ್ಟಿಗೆ ಹಾಕಿ ಬೇಯಿಸುತ್ತಿದ್ದೇನೆ. ಇದು ಸ್ವಲ್ಪ ಕುದಿ ಬರಬೇಕು. ಈಗ ಕುದಿಯುತ್ತಾ ಇದೆ ನೋಡಿ. ಈಗ ತೆಗೆದಿಟ್ಟುಕೊಂಡ ಉಪ್ಪನ್ನು ಹಾಕಿ, ನಾನು ತೋರಿಸಿದೆ ಎಲ್ಲ ಚಮಚ, ಅದರಲ್ಲಿ 3/4 ಚಮಚ. ಕೆಲವರು ಬೇಯಿಸುವಾಗ 1/4 ಚಮಚ ಉಪ್ಪು ತರಕಾರಿಗೆ ಹಾಕುತ್ತಾರೆ, ಅದರ ಅರ್ಧ ಮತ್ತೆ ಹಾಕಿಕೊಳ್ಳಿ. ಈ ಚಮಚದಲ್ಲಿ ಉಪ್ಪು ಬೇಕಾದರೆ ನೋಡಿಕೊಳ್ಳಿ, ಹಾಕಿಕೊಳ್ಳಿ. ಕಮ್ಮಿ ಆದರೆ ಮತ್ತೆ ಹಾಕಿಕೊಳ್ಳಿ. ಈಗ ಬೇಯಿಸಿಟ್ಟುಕೊಂಡ ತರಕಾರಿಯನ್ನು ಇದಕ್ಕೆ ಹಾಕಿಬಿಡಿ. ಈಗ ಸ್ವಲ್ಪ ತಿರುಗಿಸಿ ನೋಡಿ, ಎಷ್ಟು ಒಳ್ಳೆ ಕಲರ್ ಬಂದಿದೆ. ಕರಿಬೇವಿನ ಎಲೆಯನ್ನು ಮಸಾಲೆ ಉರಿಯುವಾಗಲೇ ಹಾಕಿಕೊಂಡು ರುಬ್ಬಿಕೊಳ್ಳಿ. ಹಾಗೆ ಹಾಕಿದರೆ ಬಾಯಿಗೆ ಸಿಗುತ್ತದೆ ಎಂದು ತೆಗೆದಿಡುತ್ತಾರೆ. ಕರಿಬೇವು ಹೊಟ್ಟೆ ಒಳಗೆ ಹೋದರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಹಾಗಾಗಿ ಕಡಿಯುವಾಗಲೇ ಹಾಕಿಕೊಂಡು ಇದು ಸರಿಯಾಗಿ ಕುದಿಯಬೇಕು. ನಿಮಗೆ ತೆಳು ಬೇಕಾದರೆ ತೆಳು ಮಾಡಿಕೊಳ್ಳಬಹುದು. ಇದು ಕುದಿಯುವಾಗ ಸ್ವಲ್ಪ ದಪ್ಪ ಬರುತ್ತದೆ. ಸ್ವಲ್ಪ ನೀರು ಹಾಕಿಕೊಳ್ಳಬೇಕಾದ್ರೆ ಬೆಲ್ಲವನ್ನು ಹಾಕಿಕೊಳ್ಳಿ. ಬೆಲ್ಲ ಬೇಕಾದರೂ ಹಾಕಿಕೊಳ್ಳಿ, ಬೇಡದಿದ್ದರೆ ಕ್ವಿಟ್ ಮಾಡಿ. ಇದು ತುಂಬ ಚೆನ್ನಾಗಿರುತ್ತದೆ ಸಾಂಬಾರು.
ಸಾಂಬಾರಲ್ಲ, ಇದು ಹುಳಿ, ತೆಂಗಿನಕಾಯಿ ಹುಳಿ. ತುಂಬ ಬೇಕಾದವರು ಇದೇ ಸಾಮಾನನ್ನು ಡಬ್ಬಲ್ ಆಗಿ ಹಾಕಿಕೊಳ್ಳಿ. ಜಾಸ್ತಿ ಕೆಲವರ ಮನೆಯಲ್ಲಿ 5-6 ಜನ ಇರುತ್ತಾರೆ, ಅವರಿಗೆ ಇದು ಸಾಲುವುದಿಲ್ಲ. ಇದು ಒಂದು 3-4 ಜನಕ್ಕೆ ಸಾಕು. ಇದು ಚೆನ್ನಾಗಿ ಕುದಿಯಬೇಕು. ಈಗ ಕುದಿಯುತ್ತಿದೆ ನೋಡಿ, ಇದು ಚೆನ್ನಾಗಿ ಕುದಿಯಬೇಕು. ಇದಕ್ಕೆ ಬೇಳೆ ತುಂಬ ಹಾಕಬೇಡಿ. ಇದು ತೆಂಗಿನಕಾಯಿ ಬೇಳೆ ಹುಳಿ. ಇದು ತುಂಬ ಚೆನ್ನಾಗಿರುತ್ತದೆ. ಉಪ್ಪು ನೋಡಿಕೊಂಡು ಹಾಕಿ, ಜಾಸ್ತಿ ಹಾಕಬೇಡಿ. ಈಗ ಇದಕ್ಕೆ 1/4 ಚಮಚ 2 ಚಿಟಿಕೆ ಹಿಂಗೆ ಹಾಕಿಬಿಡಿ ನೋಡಿ. ಈಗ ಒಳ್ಳೆಯದು. ನಾನು ಇದಕ್ಕೆ ಒಗ್ಗರಣೆ ಕೊಡೋದಿಲ್ಲ. ಕೆಲವರು ಒಗ್ಗರಣೆ ಕೊಡ್ತಾರೆ, ನಾನು ಕೊಡೋದಿಲ್ಲ ನೋಡಿ. ಈ ಅದಕ್ಕೆ ಬರಬೇಕು, ಈ ಅದಕ್ಕೆ. ಇದು ಆರಿದ ಮೇಲೆ ತುಂಬ ಸ್ವಲ್ಪ ಗಟ್ಟಿಯಾಗುತ್ತದೆ. ಇದನ್ನು ಮಾಡಿ, ತುಂಬ ಚೆನ್ನಾಗಿರುತ್ತದೆ ನೋಡಿ. ಈ ರೀತಿ ಬರಬೇಕು ಕುದ್ದು. ಇದು ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಇನ್ನೊಂದು ವಿಡಿಯೋದಲ್ಲಿ ಸಿಗುತ್ತೇನೆ. ಬಾಯ್.